ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ಫಲವತ್ತಾದ ಕೃಷಿ ಭೂಮಿಯನ್ನು ಕೈಗಾರಿಕಾ ವಲಯ ನಿರ್ಮಾಣಕ್ಕೆ ವಶಪಡಿಸಿಕೊಳ್ಳಲು ಮುಂದಾಗಿರುವ ಸರ್ಕಾರದ ಧೋರಣೆ ಖಂಡಿಸಿ ರೈತ ಸಂಘದಿಂದ ಪ್ರತಿಭಟನೆ. ಸಿವಿವಿ ದತ್ತಿ ಜಯಂತಿ ಅಂಗವಾಗಿ ಕ್ರೀಡಾಕೂಟ ಆರಂಭ. 24ರಂದು ಬೃಹತ್ ರಕ್ತದಾನ ಶಿಬಿರದಲ್ಲಿ ದಾಖಲೆ ಪ್ರಮಾಣದಲ್ಲಿ ರಕ್ತ ಸಂಗ್ರಹಿಸಲು ಸಿದ್ಧತೆ. ಕೆವಿ ನವೀನ್ ಕಿರಣ್. ಗ್ರಾಮೀಣ ಭಾಗದ ಅಭಿವೃದ್ಧಿಗೆ ಸ್ವಯಂ ಸೇವಾ ಸಂಸ್ಥೆಗಳು, ಸಂಘ ಸಂಸ್ಥೆಗಳು ಮುಂದೆ ಬಂದರೆ ಗ್ರಾಮಗಳು ಮತ್ತಷ್ಟು ವಿಕಾಸವಾಗುತ್ತವೆ. ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ. ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಪ್ರದೀಪ್ ಈಶ್ವರ್ ಕಡೆಯಿಂದ ಹೆಣ್ಣು ಮಕ್ಕಳಿಗೆ ಗಿಫ್ಟ್. ಮನೆ ಮನೆಗೂ ಅರಿಶಿನ ಕುಂಕುಮ, ಸೀರೆ ವಿತರಣೆ. ಚಲನಚಿತ್ರ ನಟರು, ನಿರ್ದೇಶಕರು ಹೇಳಿದಂತೆ ನಡೆಸುವ ನಟರಷ್ಟೇ. ನಟರು ನಿಮ್ಮ ಹೀರೋಗಳಾಗಕೂಡದು. ನಟ ಅಹಿಂಸಾ ಚೇತನ್. ವಾರ್ತೆಗಳ ವಿವರ. ನಾವು ರೈತರು. ನಮಗೆ ಅನ್ಯಾಯ ಆದಾಗ ನ್ಯಾಯ ಕೇಳಲು ನಡೆಸುವ ಪ್ರತಿಭಟನೆಗೆ ಯಾರ ಅನುಮತಿ ಪಡೆಯುವ ಅವಶ್ಯಕತೆ ಇಲ್ಲ. ನಾವೇನು ಕಾನೂನು ಕೈಗೆತ್ತಿರುವ ಗೂಂಡಾಗಳಲ್ಲ. ರೈತ ಕುಲಕ್ಕೆ ಆಗುತ್ತಿರುವ ಅನ್ಯಾಯದ ವಿರುದ್ಧ ಪ್ರತಿಭಟನೆ ನಡೆಸಲು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸುತ್ತಿದ್ದೇವೆ ಎಂದು ರಾಜ್ಯ ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ ಭಕ್ತರಹಳ್ಳಿ ಬೈರೇಗೌಡ ಜಿಲ್ಲಾಡಳಿತ ಹಾಗೂ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಜಂಗಮಕೋಟೆ ಬಳಿ 3,000 ಎಕರೆ ಜಮೀನು ಕೈಗಾರಿಕಾ ವಲಯ ನಿರ್ಮಾಣಕ್ಕೆ ಜಿಲ್ಲಾಡಳಿತ ಗುರುತಿಸಿದೆ. ಆ ಜಮೀನು ರೈತರ ಕೃಷಿ ಜಮೀನಾಗಿದ್ದು ಅದನ್ನು ನೀಡಲು ಆಗೋಲ್ಲ. ಕೊಚ್ಚುಮುಳ್ಳು ಇಳಿಸಿರುವ ರೈತರ ಖರೀದಿ ಹಾಲಿನ ಬೆಲೆ ಏರಿಸಬೇಕು. ಶಿಡ್ಲಘಟ್ಟ ಕಡೆ ಹರಿಯುತ್ತಿದ್ದ ಎಚ್ಎನ್ ವ್ಯಾಲಿ ನೀರು ಮತ್ತೆ ಹರಿಸಬೇಕೆಂದು ಒತ್ತಾಯಿಸಿ ಇಂದು ಕೋಡಿಹಳ್ಳಿ ಚಂದ್ರಶೇಖರ್ ಬಣದ ರಾಜ್ಯ ರೈತ ಸಂಘ ಕಾರ್ಯಕರ್ತರು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನಕ್ಕೆ ಮುತ್ತಿಗೆ ಹಾಕಿದರು. ಈ ವೇಳೆ ಪ್ರತಿಭಟನಾಕಾರರನ್ನ ಭವನದ ಆವರಣಕ್ಕೆ ಬಿಡದೆ ಪೊಲೀಸರು ಗೇಟ್ನಲ್ಲಿಯೇ ತಡೆದರಾದರೂ ಪೊಲೀಸರನ್ನು ಲೆಕ್ಕಿಸದೆ ರೈತರು ಅಡ್ಡಗಟ್ಟಿದ್ದ ಬ್ಯಾರಿಕೇಡ್ಗಳನ್ನು ತಳ್ಳಿಕೊಂಡು ಮುಖ್ಯ ಮೆಟ್ಟಿಲು ಹತ್ತಿರ ಬಂದು ಠಿಕಾಣಿ ಹೂಡಿದರು. ಟ್ರ್ಯಾಕ್ಟರ್ಗಳೊಂದಿಗೆ ತಮ್ಮ ಸಾಕು ಹಸುಗಳ ಸಮೇತ ಪ್ರತಿಭಟನೆಯಲ್ಲಿ ತೊಡಗಿಸಿಕೊಂಡಿದ್ದ ರೈತರನ್ನ ಉದ್ದೇಶಿಸಿ ರಾಜ್ಯ ಕಾರ್ಯಾಧ್ಯಕ್ಷ ಭಕ್ತರಹಳ್ಳಿ ಬೈರೇಗೌಡ ಮಾತನಾಡಿ, ನಮ್ಮ ರೈತರು ರಾಜ್ಯ ದೇಶಕ್ಕೆ ಅನ್ನ ಬೆಳೆದು ಕೊಡುವವರು. ರೈತರಿಗೆ ಅಂತ ಮೀಸಲಿಟ್ಟಿರುವ ಕೃಷಿ ಜಮೀನು 3,000 ಎಕರೆಯನ್ನ ಕೈಗಾರಿಕಾ ವಲಯ ಮಾಡಲು ಜಿಲ್ಲಾಡಳಿತ ಸರ್ಕಾರ ವಶಕ್ಕೆ ಪಡೆಯಲು ಮುಂದಾಗಿದೆ. ಇದರಿಂದ ಒಕ್ಕಲುತನ ನಂಬಿಕೊಂಡು ಜೀವನ ಸಾಗಿಸುವ ರೈತರು ಬೀದಿ ಪಾಲಾಗುತ್ತಾರೆ. ಆದ್ದರಿಂದ ಕೂಡಲೇ ಯೋಜನೆಯನ್ನ ಕೈಬಿಡಬೇಕೆಂದರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಇವತ್ತು ಪ್ರತಿಭಟನೆ ಮಾಡಲಿಕ್ಕೆ ಕಾರಣ, ನಮ್ಮ ಜಂಗಮಕೋಟೆ ಭಾಗದ 3,500 ಎಕರೆ ಜಮೀನನ್ನು ಏನು ಕೈಗಾರಿಕಾ ವಲಯಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ. ಅದೇ ರೀತಿ ಇವತ್ತು ಜಿಲ್ಲೆಯಲ್ಲಿ 5,000 ಚಿಲ್ಲರೆ ಎಕರೆಯನ್ನು ಕೈಗಾರಿಕೆ ಮಾಡಿ ಹೊರಟಿರುವುದನ್ನು ಖಂಡಿಸಿ ಇವತ್ತು ನಾವು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಲಿಕ್ಕೆ ಮೂಲ ಕಾರಣ. ಜೊತೆಗೆ ಇವತ್ತು ಹಾಲಿನ ದರ ಏನು 2 ರೂಪಾಯಿ ಕಡಿಮೆ ಮಾಡೋದ್ರಿಂದ ಅದನ್ನು ಜಿಲ್ಲಾಡಳಿತಕ್ಕೆ ಮತ್ತು ಜಿಲ್ಲಾ ಸಂಬಂಧಪಟ್ಟ ಅಧಿಕಾರಿಗೆ ಕಿವಿಹಿಡಿಯುವಂಥ ಕೆಲಸವನ್ನು ಮಾಡಲಿಕ್ಕೆ ಬಂದಿದ್ದೇವೆ. ಅದೇ ರೀತಿ ಇವತ್ತು KC ವ್ಯಾಲ್ಯೂ ಮತ್ತು HN ವ್ಯಾಲ್ಯೂ ಏನು ಇವತ್ತು ನೀರಾವರಿ ಯೋಜನೆಗಳು ಇವತ್ತು ಶಿಡ್ಲಘಟ್ಟ ಭಾಗಕ್ಕೆ ನೀರು ಬರ್ತಾ ಇಲ್ಲ, ಆ ವಿಚಾರವನ್ನು ಇಟ್ಕೊಂಡು ಇವತ್ತು ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಕ್ಯಾಮರಾಮನ್ ಅಂಬರೀಶ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕಳೆದ 28 ವರ್ಷಗಳಿಂದ ನಡೆಯುತ್ತಿರುವ ಸಿವಿವಿ ಮತ್ತು ಕೆವಿ ದತ್ತಿಗಳ ಟ್ರಸ್ಟ್ ಡೇ ಮತ್ತು ಸಿವಿವಿ ಜಯಂತಿ ರಾಜ್ಯದಲ್ಲಿಯೇ ಮಾದರಿ ಎನಿಸಿಕೊಂಡಿದೆ. ದತ್ತಿ ಜಯಂತಿ ಅಂಗವಾಗಿ ನಡೆಯುವ ಸಿಬ್ಬಂದಿ ಕ್ರೀಡಾಕೂಟ, ಪೋಷಕರು, ಸಂಸ್ಥೆ ಒಡನಾಡಿಗಳಿಗೂ ಸಾಂಸ್ಕೃತಿಕ ಚಟುವಟಿಕೆಗಳ ಕಲರವ, ರಾಜ್ಯದಲ್ಲಿ ದಾಖಲೆ ಬರೆಯುವ ರಕ್ತದಾನ ಶಿಬಿರ, ಹಸಿರು ತುಂಬಿದ ವನ ಮಹೋತ್ಸವ ಈ ಬಾರಿ ಇನ್ನಷ್ಟು ಕಳೆ ಕಟ್ಟಲಿದೆ. ಬನ್ನಿ, ಎಲ್ಲ ಕಾರ್ಯಕ್ರಮಗಳಲ್ಲೂ ಉತ್ಸಾಹದಿಂದ ಪಾಲ್ಗೊಳ್ಳಿ ಎಂದು ಸಂಸ್ಥೆಯ ಅಧ್ಯಕ್ಷ ಕೆವಿ ನವೀನ್ ಕಿರಣ್ ಕರೆ ನೀಡಿದ್ದಾರೆ. ಇದೇ ತಿಂಗಳ 30ರಂದು ಮಾಜಿ ಶಾಸಕ, ಶಿಕ್ಷಣ ತಜ್ಞ CV ವೆಂಕಟರಪ್ಪನವರ ಜಯಂತಿ ಹಾಗೂ 28ನೇ ವರ್ಷದ ಟ್ರಸ್ಟ್ ಡೇಯನ್ನು ಅದ್ದೂರಿಯಾಗಿ ಆಯೋಜಿಸಲಾಗಿದ್ದು, ಟ್ರಸ್ಟ್ ಡೇ ಅಂಗವಾಗಿ ಇಂದು KV ಕ್ಯಾಂಪಸ್ ಕ್ರೀಡಾಂಗಣದಲ್ಲಿ ಸಿಬ್ಬಂದಿ ವರ್ಗಕ್ಕೆ ಕ್ರೀಡಾ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು.
ಕ್ರೀಡಾ ಉತ್ಸವಕ್ಕೆ ಚಾಲನೆ ನೀಡಿ ಮಾತನಾಡಿದ ದತ್ತಿ ಅಧ್ಯಕ್ಷ ಕೆವಿ ನವೀನ್ ಕಿರಣ್, ದಿವಂಗತ ಸಿವಿ ವೆಂಕಟರಪ್ಪನವರ ಆಶಯದಂತೆ ಸಿವಿವಿ ಜಯಂತಿ ಟ್ರಸ್ಟ್ ಡೇ ನಡೆಸಿಕೊಂಡು ಬರುತ್ತಿದೆ. ವರ್ಷದಿಂದ ವರ್ಷಕ್ಕೆ ಟ್ರಸ್ಟ್ ಡೇ ಚಟುವಟಿಕೆಗಳು ಇಮ್ಮಡಿಗೊಳ್ಳುತ್ತಿದೆ. ದತ್ತಿ ಜಯಂತಿ ಅಂಗವಾಗಿ ಪ್ರಾರಂಭವಾದ ರಕ್ತದಾನ ಶಿಬಿರ ರಾಜ್ಯದಲ್ಲಿಯೇ ದಾಖಲೆ ಬರೆದಿದೆ. ಪ್ರತಿ ವರ್ಷ 1,000 ಯೂನಿಟ್ ರಕ್ತ ಸಂಗ್ರಹ ಮಾಡುವ ಕಾರ್ಯಕ್ರಮವಿದ್ದು, ಈ ತಿಂಗಳ 24ರಂದು ನಡೆಯುವ ರಕ್ತದಾನ ಶಿಬಿರದಲ್ಲಿ 2,500ಕ್ಕೂ ಅಧಿಕ ಯೂನಿಟ್ ರಕ್ತ ಸಂಗ್ರಹಿಸಲು ಸಿದ್ಧತೆ ನಡೆಸಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ರಕ್ತದಾನಿಗಳು ಆಗಮಿಸಿ ರಕ್ತದಾನ ಮಾಡುವ ಮೂಲಕ ಅಮೂಲ್ಯವಾದ ಜೀವ ಉಳಿಸಲು ಸಹಕಾರಿಯಾಗಬೇಕು ಎಂದು ಕರೆ ನೀಡಿರುವ ನವೀನ್ ಕಿರಣ್, ಈ ಬಾರಿ 600ಕ್ಕೂ ಹೆಚ್ಚು ಗಿಡ ನೆಟ್ಟು ವನ ಮಹೋತ್ಸವ ಆಚರಿಸಲಾಗಿದೆ ಎಂದರು. ರಕ್ತದಾನ ಶಿಬಿರ ಇವತ್ತು ಇಡೀ ರಾಜ್ಯದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ನಡೀತಕ್ಕಂಥ ರಕ್ತದಾನ ಶಿಬಿರದ ಬಗ್ಗೆ ಇವತ್ತು ಚರ್ಚೆ ಆಗ್ತದೆ. ಚಿಕ್ಕಬಳ್ಳಾಪುರದಲ್ಲಿ ಶಿಬಿರ ನಡೆದರೆ ಕನಿಷ್ಠ 1,000 ಯೂನಿಟ್ ಎಂಬತಕ್ಕಂಥ ಒಂದು ಹೆಗ್ಗಳಿಕೆಯನ್ನು ನಮ್ಮ ಎರಡೂ ಶಿಕ್ಷಣ ದತ್ತಿಗಳಿಗೆ ಸೇರ್ತದೆ. ಈ ಬಾರಿ ಅದನ್ನು ದುಪ್ಪಟ್ಟು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಕಾರ್ಯವನ್ನು ಪ್ರಾರಂಭ ಮಾಡಿದ್ದೇವೆ. ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥ ಸಿಬ್ಬಂದಿ ಇರ್ಬೋದು, ಹಳೆಯ ವಿದ್ಯಾರ್ಥಿಗಳಿರ್ಬೋದು, ಈಗ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿರ್ಬೋದು, ಅನೇಕ ಸಂಘ ಸಂಸ್ಥೆಗಳಿರ್ಬೋದು, ಎಲ್ಲರನ್ನೂ ಸೇರಿಸ್ಕೊಂಡು ಈ ಬಾರಿ 24ನೇ ತಾರೀಕು ರಕ್ತದಾನವನ್ನು ನಿಗದಿ ಮಾಡಿದ್ದೇವೆ. ಈ ಮಾಧ್ಯಮದ ಮುಖಾಂತರ ಎಲ್ಲ ರಕ್ತದಾನಿಗಳಲ್ಲಿ ನಾನು ಮನವಿ ಮಾಡೋದು ಒಂದೇನೇ, ಬಂದು 24ನೇ ತಾರೀಕು ದಯಮಾಡಿ ರಕ್ತದಾನ ಮಾಡಿ 3 ಜೀವಗಳನ್ನು ಉಳಿಸ್ತಕ್ಕಂಥ ಒಂದು ಪುಣ್ಯ ನಿಮಗೆ ಸಿಗಲಿ. ಕ್ಯಾಮರಾಮನ್ ಅಂಬರೀಶ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಗ್ರಾಮೀಣ ಭಾಗದ ಅಭಿವೃದ್ಧಿಗೆ ಎನ್ಜಿಒ ಮತ್ತು ಸಂಘ ಸಂಸ್ಥೆಗಳು ಮುಂದೆ ಬರುವುದರಿಂದ ಗ್ರಾಮೀಣ ಪ್ರದೇಶಗಳು ಅಭಿವೃದ್ಧಿ ಮಾಡಲು ಮತ್ತಷ್ಟು ಸಹಕಾರಿಯಾಗಲಿದೆ ಎಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ತಿಳಿಸಿದ್ದಾರೆ. ಬಾಗೇಪಲ್ಲಿ ತಾಲೂಕಿನ ಜೂಳಪಾಳ್ಯ ಗ್ರಾಮದಲ್ಲಿ ನೂತನ ಗ್ರಾಮ ಪಂಚಾಯಿತಿ ಕಟ್ಟಡ ಹಾಗೂ ಪಶು ಆಸ್ಪತ್ರೆಯ ನೂತನ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಶಾಸಕ ಸುಬ್ಬಾರೆಡ್ಡಿ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿ, ಜೂಳಪಾಳ್ಯ ಗ್ರಾಮಸ್ಥರ ಮನವಿಯಂತೆ ರೈಟ್ ಟು ಲಿವ್ ಫೌಂಡೇಶನ್ ವತಿಯಿಂದ ಸುಮಾರು 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೂತನ ಗ್ರಾಮ ಪಂಚಾಯಿತಿ ಕಚೇರಿ ಮತ್ತು ಪಶು ಆಸ್ಪತ್ರೆ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಲಾಗಿದೆ. ಸೇವಾ ಸಂಘ ಸಂಸ್ಥೆಗಳಿಗೆ ನಾವೆಲ್ಲ ಸಹಕಾರ ನೀಡುವುದರಿಂದ ನಮ್ಮ ಭಾಗಕ್ಕೆ ಮತ್ತು ನಮಗೆ ಅನುಕೂಲವಾಗಲಿದೆ. ಸಾರ್ವಜನಿಕರು ಕಾಮಗಾರಿಗೆ ಯಾವುದೇ ಅಡ್ಡಿಪಡಿಸದೆ ಉತ್ತಮ ಗುಣಮಟ್ಟದ ಕಾಮಗಾರಿ ಮಾಡಲು ಅನುವು ಮಾಡಿಕೊಡಬೇಕು ಎಂದರು. ಒಂದು ಗುದ್ದಲಿ ಪೂಜೆ ಮಾಡಿದ್ದೀನಿ. ಹಾಗೆ NGO ಅವರು ಒಂದು ಪಶು ವೈದ್ಯಕೀಯ ಆಸ್ಪತ್ರೆ ಕಟ್ಕೊಡ್ತೀನಿ ಮಾಡಿಕೊಟ್ಟಿದ್ರು. 25 ಲಕ್ಷ ಯಾವುದೊಂದು ಪಶು ವೈದ್ಯಕೀಯ ಆಸ್ಪತ್ರೆ ಶಂಕುಸ್ಥಾಪನೆ ಮಾಡಿದ್ದೀವಿ. ನನ್ನ ಮನವಿ ತಮ್ಮ ಮಾಧ್ಯಮ ಇನ್ನಷ್ಟು ಇಂತಹ ಸಮಾಜ ಸೇವೆ ಮುಂಬರಬೇಕು. ಸರ್ಕಾರದ ಕೈ ಜೋಡಿಸಿದಾಗ ಕಾರ್ಯಕ್ರಮಕ್ಕೆ ನಮಗೆ ಅನುಕೂಲ ಆಗುತ್ತೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರೂಪಾ ನಾರಾಯಣಸ್ವಾಮಿ, ಉಪಾಧ್ಯಕ್ಷ ರಾಮಚಂದ್ರಪ್ಪ, ಪಶು ಇಲಾಖೆ ಡಾಕ್ಟರ್ ಕೃಷ್ಣಮೂರ್ತಿ, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಆಯೂಬ್, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಪ್ರಶಾಂತ್, ಮುಖಂಡರಾದ ಬುರುಗ ನರಸಿಂಹಪ್ಪ ಮತ್ತಿತರರು ಇದ್ದರು. ಸುಬ್ಬು, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರು ಆಗಿತ್ತು. ಹೊಟ್ಟೆ ನೋವು, ಎದೆ ನೋವು, ಮಸಲ್ಸ್ ನೋವು ತಿಳ್ಕೊಳಕ್ 10 ಪರೀಕ್ಷೆಗಳು. ಒಂದಿನ ಟಿವಿ ನೋಡ್ತಾ ಇದ್ದೆ. ಹೊಟ್ಟೆಗೆ ಬರ್ತಕ್ಕಂಥ 180 ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಾಕಾಸು ಚಿಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಚುನಾವಣಾ ಸಂದರ್ಭದಲ್ಲಿ ನುಡಿದಂತೆ ಈ ವರ್ಷವೂ ಕ್ಷೇತ್ರದ 70,000 ಕುಟುಂಬಗಳ ಹೆಣ್ಣು ಮಕ್ಕಳಿಗೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಸೀರೆ ವಿತರಿಸಲು ಶಾಸಕ ಪ್ರದೀಪೇಶ್ವರ್ ಮುಂದಾಗಿದ್ದು, ಭಾನುವಾರದಿಂದ ವಿತರಣೆ ಕಾರ್ಯ ಆರಂಭವಾಗಲಿದೆ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ 70,000 ಕುಟುಂಬಗಳಿಗೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಒಂದು ಕುಟುಂಬಕ್ಕೆ ಒಂದು ಸೀರೆ, ಅರಿಶಿಣ ಕುಂಕುಮ, ಬಳೆ ಕಿಟ್ ವಿತರಿಸಲು ಸಿದ್ಧತೆ ನಡೆಸಿದ್ದು, ಆಗಸ್ಟ್ 16ರಂದು ವರಮಹಾಲಕ್ಷ್ಮಿ ಹಬ್ಬವಿದ್ದು 1 ತಿಂಗಳ ಮುಂಚಿನಿಂದಲೇ ವಿತರಿಸಲು ಸಿದ್ಧತೆ ನಡೆಸಿದ್ದಾರೆ. ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ 5 ವರ್ಷಗಳ ಕಾಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕ್ಷೇತ್ರದ ಒಬ್ಬ ಸಹೋದರನಾಗಿ ಹಬ್ಬಕ್ಕೆ ಹೆಣ್ಣು ಮಕ್ಕಳಿಗೆ ಸೀರೆ ನೀಡುವುದಾಗಿ ತಿಳಿಸಿದ್ದು, ಅದರಂತೆ ಮುಂದುವರೆಸಿದ್ದಾರೆ.
ಅಲ್ಲದೆ ಚುನಾವಣಾ ಸಂದರ್ಭದಲ್ಲಿ ತಿಳಿಸಿದಂತೆ ಅಮ್ಮ ಆಂಬ್ಯುಲೆನ್ಸ್ ಸೇವೆ ಆರಂಭಿಸಿದ್ದು ಇದಕ್ಕೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದ್ದು ದಿನದ 24 ಗಂಟೆ 10 ಆಂಬ್ಯುಲೆನ್ಸ್ಗಳು ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿವೆ. ಶಾಸಕ ಪ್ರದೀಪ್ ಈಶ್ವರ್ ಚುನಾವಣಾ ಸಂದರ್ಭದಲ್ಲಿ ನೀಡಿದ ಭರವಸೆಯಂತೆ ತಮ್ಮ ಫೌಂಡೇಶನ್ ವತಿಯಿಂದ ಸೇವಾ ಕಾರ್ಯಗಳನ್ನು ಮುಂದುವರೆಸಿದ್ದಾರೆ. ಈ ನ್ಯೂಸ್ ಟಿವಿ ಬ್ಯೂರೋ ಚಿಕ್ಕಬಳ್ಳಾಪುರ. ಈಗಿನ ವಿದ್ಯಾರ್ಥಿ ಮತ್ತು ಯುವ ಜನರ ಮುಂದೆ ಸಾಕಷ್ಟು ಅವಕಾಶಗಳು ಇವೆ. ಆದರೆ ಅದಕ್ಕೂ ಮಿಗಿಲಾಗಿ ತೀವ್ರತರವಾದ ಕಠಿಣ ಸ್ಪರ್ಧೆಯೂ ಎದುರಿಗೆ ಇದೆ ಎಂಬುದನ್ನು ಮರೆಯದೆ ಗುರಿಯೆಡೆಗೆ ಸಾಗಬೇಕಿದೆ ಎಂದು ಆಗ್ನೇಯ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯ ಡಿಟಿ ಶ್ರೀನಿವಾಸ್ ತಿಳಿಸಿದರು. ಶಿಡ್ಲಘಟ್ಟ ತಾಲೂಕಿನ ಹಡ್ಡಿಗನಾಳದ ಬಾಲಾಜಿ ಕನ್ವೆನ್ಷನ್ ಹಾಲ್ನಲ್ಲಿ ಶಾರದಾ ವಿದ್ಯಾಸಂಸ್ಥೆ, ARMPU ಕಾಲೇಜು ಮತ್ತು ವಿನ್ನರ್ಸ್ ಬ್ರೈಟ್ ಅಕಾಡೆಮಿ ಆಶ್ರಯದಲ್ಲಿ ಶ್ರೇಯೋಸ್ತು 2024 ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಆಗ್ನೇಯ ಶಿಕ್ಷಕರ ಕ್ಷೇತ್ರದ MLC ಡಿಟಿ ಶ್ರೀನಿವಾಸ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ 18ರಿಂದ 21 ವಯಸ್ಸು ಅತ್ಯಂತ ಚಂಚಲವಾಗಿರುತ್ತದೆ. ಈ ವಯಸ್ಸಿನಲ್ಲಿ ನಿಮ್ಮ ಮನಸ್ಸು ನಿಮ್ಮ ಹಿಡಿತದಲ್ಲಿ ಇರಲಿ. ಗುರಿಯನ್ನಿಟ್ಟುಕೊಂಡು ಛಲದಿಂದ ಮುನ್ನುಗ್ಗಿದ್ರೆ ಸಾಧಕರಾಗುತ್ತೀರಿ, ಇಲ್ಲದಿದ್ದರೆ ಇಲ್ಲ ಎಂದರು. ಈಗಿನ ಸ್ಪರ್ಧಾತ್ಮಕ ಯುಗದಲ್ಲಿ ಸಾಕಷ್ಟು ಆಯ್ಕೆ ಅವಕಾಶಗಳು ನಿಮ್ಮ ಮುಂದೆ ಇವೆ. ಹಾಗೆಯೇ ಕ್ಲಿಷ್ಟಕರ ಸ್ಪರ್ಧೆಯೂ ಇದೆ. ಸಮಯವು ಅತ್ಯಮೂಲ್ಯವಾದುದು. ಸಮಯದ ಬೆಲೆ ಹೆತ್ತವರ ಶ್ರಮ ಅರಿತು ಬದುಕಿ ಎಂದು ಕಿವಿ ಮಾತು ಹೇಳಿದರು. 18 to 21 ನೀವು ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ನಿಮ್ಮ ಉಜ್ವಲವಾದ ಭವಿಷ್ಯ, ನಿಮ್ಮ ಕನಸು, ನಿಮ್ಮ ಗುರಿ ತಲುಪಲಿಕ್ಕೆ ಹತ್ತಿರಕ್ಕೆ ಹೋಗ್ತೀರಾ. ಈ ಏಜಲ್ಲಿ ನೀವು ಒಂದು ತಪ್ಪು ಮಾಡಿದ್ರಿ ಅಂದರೆ ಏನಾಗುತ್ತೆ? ತಂದೆ ತಾಯಿಗಳು ಕಾಯ್ತಾ ಇರ್ತಾರೆ, ಒಂದು ಮದುವೆ ಮಾಡ್ತಾರೆ, ನಿಮ್ಮ ಕನಸನ್ನು ಹಚ್ಚು ನುಚ್ಚು ನೂರು ಆಗುತ್ತೆ. ಗ್ರಾಮಾಂತರ ಭಾಗದಲ್ಲಿ ರೈತರ ಮನೆಗೆ ಹೋದರೆ ಅಲ್ಲಿ ಕೆಲಸ ಮಾಡಬೇಕಾಗಿ ಬರುತ್ತೆ. ತಪ್ಪಿ ಬೆಂಗಳೂರಲ್ಲೆಲ್ಲ ಮದುವೆ ಆದಾಗ ಗಾರ್ಮೆಂಟ್ಸಲ್ಲೂ ಎಲ್ಲಾದರೂ ಒಂದು ಕೆಲಸ ಮಾಡಬೇಕಾಗಿ ಬರುತ್ತೆ. 12ರಿಂದ 15 ಸಾವಿರಕ್ಕೆ. ನಟ ಅಹಿಂಸಾ ಚೇತನ್ ಮಾತನಾಡಿ, ಚಲನಚಿತ್ರ ನಟರು, ನಿರ್ದೇಶಕರು ಹೇಳಿದಂತೆ ನಟಿಸುವ ನಟರಷ್ಟೇ. ನಿರ್ದೇಶಕರ ಕೈಗೊಂಬೆಗಳಾದ ನಟರು ನಿಮ್ಮ ಹೀರೋಗಳಾಗಕೂಡದು. ಅವರನ್ನು ನೀವು ಫಾಲೋ ಮಾಡಬಾರ್ದು. ಇತ್ತೀಚೆಗೆ ನಡೆದ ಕೆಲವೊಂದು ಘಟನೆಗಳನ್ನು ಗಮನಿಸಿದರೆ ವಿಷಕಾರಿ ಪುರುಷತ್ವದ ಮನೋಭಾವ ಹೆಚ್ಚುತ್ತಿರುವುದು ಕಣ್ಣಿಗೆ ಕಾಣುತ್ತದೆ ಎಂದು ಹೆಸರು ಹೇಳದೆ ಪ್ರಜ್ವಲ್ ರೇವಣ್ಣ ಅವರ ಪೆನ್ ಡ್ರೈವ್, ನಟ ದರ್ಶನ್ ಅವರ ಕೊಲೆ ಕೇಸ್, ಫ್ಯಾನ್ ಫಾಲೋಯಿಂಗ್ ಪ್ರಕರಣಗಳ ಬಗ್ಗೆ ಬೇಸರ ವ್ಯಕ್ತಪಡಿಸಿದರು. ನಮ್ಮ ನಟ, ನಮ್ಮ ನಿರ್ದೇಶಕರು ಒಂದು ಪಾತ್ರ ಕೊಡ್ತಾರೆ, ಅದು ಯಾವುದೇ ಪಾತ್ರ ಆದರೂ ನಾನು ಒಬ್ಬ ಕೈಗೊಂಬೆ ನಾನು ಅಭಿನಯಿಸ್ತೀನಿ. ಆದರೆ ನಮ್ಮ ಆಲೋಚನೆಗಳು ನಮ್ಮದು. ನೋಡಿ, 2 ಲಕ್ಷ ವರ್ಷದಿಂದ ಮನುಕುಲ ಇದೆ, 1 ಲಕ್ಷ ವರ್ಷದಿಂದ ಕಲೆ ಇದೆ. ಆದರೆ ಕೇವಲ 100 ವರ್ಷದಲ್ಲಿ ಒಬ್ಬ ಸಿನಿಮಾ ನಟನಿಗೆ ಯಾಕಷ್ಟೊಂದು ಬಿಲ್ಡಪ್, ಒಬ್ಬ ಕೈಗೊಂಬೆ ಆಗಿರೋ ಸಿನಿಮಾ ನಟನಿಗೆ ಯಾಕಷ್ಟೊಂದು ಸಂಭಾವನೆ, ಫ್ಯಾನ್ ಕ್ಲಬ್ಬು, ಫ್ಯಾನ್ ಫಾಲೋವಿಂಗು ಯಾಕೆ? ಯಾಕಂದರೆ ಸಿನಿಮಾ ಇಂಡಸ್ಟ್ರಿ ಅದು ಒಂದು ವ್ಯಾಪಾರದ ಇಂಡಸ್ಟ್ರಿ. ಕಲೆಗೆ ಬೆಲೆ ಕೊಡಲ್ಲ. ನಾವು ಇವತ್ತಿನ ದಿನ ನಿಜವಾಗ್ಲೂ ಕಲೆಗೆ ಬೆಲೆ ಕೊಟ್ಟು, ಸಿನಿಮಾನ ಅಷ್ಟೇ ಅಲ್ಲೇ ಕ್ರಿಯಾಶೀಲತೆಗೆ ಬೆಲೆ ಕೊಟ್ಟು, ಈ ಸ್ಟಾರ್ ಸಂಸ್ಕೃತಿ, ಯಾರೋ ಒಂಥರ ಸಿನಿಮಾ ನಟ ಮಾಡಿದ ತಕ್ಷಣ ಅವ್ರ ಮೇಲೆ ತಲೆ ಮೇಲೆ ಕೂರಿಸೋದು, ಅವ್ರನ್ನೆಲ್ಲ ಫಾಲೋವರ್ ಮಾಡೋದು, ಅವ್ರನ್ನ ಅರ್ಥ ಮಾಡ್ಕೋಬೇಕು ಅಂದರೆ ಅವ್ರ ವಿಚಾರ ನೋಡಿ. ಅವ್ರು ಮಾಡಿದ ಪಾತ್ರನಲ್ಲಿ ಅವ್ರನ್ನ ಕೂಡ್ಸೋಕ್ಕಾಗಲ್ಲ. ಅವ್ರು ಬರೀ ಒಂದು ಕೈಗೊಂಬೆ. ಇವಾಗ ಒಂದು ತೊಗಲಗೊಂಬೆ ಇರತ್ತಲ್ಲ, ಇವಾಗ ಒಂದು ದಾರ ಇಟ್ಕೊಂಡು ಎಳೆಯೋದು, ಆ ಗೊಂಬೆ ಆಟ ಆಡೋದು ಮುಖ್ಯ ಆಗುತ್ತಾ? ಆ ದಾರ ಇಟ್ಕೊಂಡು ಆಟ ಆಡ್ತಿರೋದು ಮುಖ್ಯನಾ? ಸೊ ನಮಗೆ ನಿರ್ದೇಶಕರು. ಈ ವೇಳೆ ಹೆಚ್ಚು ಅಂಕಗಳನ್ನು ಗಳಿಸಿರುವ SSLC, PUC ವಿದ್ಯಾರ್ಥಿಗಳು ಹಾಗೂ ಕ್ರೀಡಾ ಸಾಧಕ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಶ್ರೀ ಶಾರದಾ ಪ್ರೌಢಶಾಲಾ ವಿದ್ಯಾರ್ಥಿಗಳಿಂದ ಡೊಳ್ಳು ಕುಣಿತ ಪ್ರದರ್ಶನ ಸೇರಿದಂತೆ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಕಾರ್ಯಕ್ರಮದಲ್ಲಿ ಅಧ್ಯಕ್ಷ AR ಮುನಿರತ್ನ, ಕಾರ್ಯದರ್ಶಿ AM ಶ್ರೀಕಾಂತ್, ARMPU ಕಾಲೇಜು ಪ್ರಿನ್ಸಿಪಾಲ್ K ಮೂರ್ತಿ, ಸಾಮ್ರಾಟ್ ಇಸ್ರೋ ವಿಜ್ಞಾನಿ ಗುರ್ರಪ್ಪ, ಹೈಕೋರ್ಟ್ನ ವಕೀಲ A ಹರಿರಾಮ್, DCC ಬ್ಯಾಂಕ್ ಉಪಾಧ್ಯಕ್ಷ ಡಾಲಿನ್ ನಾಗರಾಜ್, TK ನಟರಾಜ್ ಇನ್ನಿತರರು ಹಾಜರಿದ್ದರು. ವೀರಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಂಚೇನಹಳ್ಳಿ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ತಹಶೀಲ್ದಾರ್ ಭೇಟಿ ನೀಡಿ ಡೆಂಗ್ಯೂ ಜ್ವರದ ಬಗ್ಗೆ ಅರಿವು ಮೂಡಿಸಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡರು. ಮಂಚೇನಹಳ್ಳಿ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ತಾಲೂಕು ದಂಡಾಧಿಕಾರಿ ವೆಂಕಟೇಶ್ ಭೇಟಿ ಕೊಟ್ಟು ಡೆಂಗ್ಯೂ ಜ್ವರದ ಬಗ್ಗೆ ಅರಿವು ಮೂಡಿಸಿದರು.
ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದವರು, ನಮ್ಮ ರಾಜ್ಯದಲ್ಲಿ ಈಗಾಗಲೇ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಪ್ರತಿ ಶುಕ್ರವಾರ ಒಣಗಲು ದಿನ ಮಾಡಬೇಕೆಂದು ಮಂಚೇನಹಳ್ಳಿ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯತ್ಗಳಿಗೆ ಭೇಟಿ ನೀಡಿ ಮನೆ ಮುಂದೆ ಇರುವ ಫಾಟ್ಗಳಲ್ಲಿ, ಟೈರ್ಗಳಲ್ಲಿ ಸೇರಿದಂತೆ ಸೊಳ್ಳೆ ಉತ್ಪತ್ತಿಯಾಗುವ ತಾಣಗಳನ್ನು ಗುರುತಿಸಿ ಅದನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕೆಂದ ಅವರು, ಇಲ್ಲಿಯವರೆಗೂ ಮಂಚೇನಹಳ್ಳಿ ತಾಲೂಕಿನಲ್ಲಿ ಯಾವುದೇ ರೀತಿಯ ಡೆಂಗ್ಯೂ ಪ್ರಕರಣ ಇಲ್ಲ ಎಂದು ಸ್ಪಷ್ಟೀಕರಿಸಿದರು. ರಾಜ್ಯದಲ್ಲಿ ಡೆಂಗ್ಯೂ ಈ ಜ್ವರದ ಹಾವಳಿ ಜಾಸ್ತಿ ಆಗ್ತಾ ಇದೆ. ಈ ಒಂದು ಕಾರಣದಿಂದ ನಾವು ಈ ಮಂಚೇನಹಳ್ಳಿ ತಾಲೂಕಿನಾದ್ಯಂತ ವಾರಕ್ಕೆ ಒಂದು ಬಾರಿ ಪ್ರತಿ ಶುಕ್ರವಾರ ಒಣಗಲು ದಿನ ಅಂತ ಮಾಡಿ ಮನೆ ಮನೆಗೂ ಭೇಟಿ ನೀಡಿ ಇಲ್ಲಿನ ಪಾಟ್ಗಳಲ್ಲಿ ಮತ್ತು ಸೊಳ್ಳೆ ಉತ್ಪತ್ತಿ ತಾಣಗಳು ಯಾವ್ಯಾವ ಇದ್ದಾವೆ ಅಲ್ಲಿ ಶೇಖರಣೆ ಆಗಿರ್ತಕ್ಕಂಥ ನೀರನ್ನು ಚೆಲ್ಲಿ ಮತ್ತು ಜನಗಳಲ್ಲಿ ಅವೇರ್ನೆಸ್ ಮೂಡಿಸ್ತಾ ಇದ್ದೀವಿ. ಮತ್ತು ಇಲ್ಲ ಆ ಥರ ನಮ್ಮ ಇಡೀ ತಾಲೂಕಲ್ಲಿ ಯಾವುದೂ ಇನ್ನೂ ಪ್ರಕರಣ ದಾಖಲಾಗಿಲ್ಲ. ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ಇದೆಲ್ಲ. ಈ ಸಂದರ್ಭದಲ್ಲಿ ವೈದ್ಯಾಧಿಕಾರಿ ನವೀನ್, ಆರ್ಐ ಮಂಜುಳಾ, ಎನ್ ಕಿರಣ್ ಕುಮಾರ್, ಗುರುನಾಥ್ ಚೌಹಾನ್, ಪಿಡಿಒ ಲೋಕೇಶ್ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಚೇತನ್ ಪಿವಿ, ಈ ನ್ಯೂಸ್ ಟಿವಿ, ಮಂಚೇನಹಳ್ಳಿ. ಖಾಸಗಿ ಬಸ್ ಮತ್ತು ಲಾರಿ ನಡುವೆ ಭೀಕರ ರಸ್ತೆ ಅಪಘಾತ ಸಂಭವಿಸಿ 10ಕ್ಕೂ ಅಧಿಕ ಮಂದಿ ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಗುರುವಾರ ತಡರಾತ್ರಿ ಹೊಸಕೋಟೆ ತಾಲೂಕಿನ ತಾವರೆಕೆರೆ ಬಳಿ ಸಂಭವಿಸಿದೆ. ಕೋಲಾರ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಖಾಸಗಿ ಬಸ್ ಮತ್ತು ಲಾರಿ ನಡುವೆ ಭೀಕರ ಅಪಘಾತ ಸಂಭವಿಸಿದೆ. ಬಸ್ಸಿನಲ್ಲಿದ್ದ ಸುಮಾರು 10ಕ್ಕೂ ಹೆಚ್ಚು ಜನರು ತೀವ್ರವಾಗಿ ಗಾಯಗೊಂಡಿರುವ ಘಟನೆ ಸಂಭವಿಸಿದೆ. ಅಪಘಾತದ ರಭಸಕ್ಕೆ ಬೆಂಗಳೂರಿನಿಂದ ಕೆಜಿಎಫ್ಗೆ ಹೋಗ್ತಿದ್ದ ಖಾಸಗಿ ಬಸ್ಸಿನ ಮುಂಭಾಗ ಸಂಪೂರ್ಣ ಜಖಮಾಗಿದೆ. ಬಸ್ಸಿನಲ್ಲಿ ಸಿಲುಕಿದ್ದವರನ್ನ ಹೊರಗಡೆ ಕರೆತಂದು ಆಸ್ಪತ್ರೆಗೆ ಸ್ಥಳೀಯರು ರವಾನಿಸಿದ್ದಾರೆ. ಹೊಸಕೋಟೆ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಜರುಗಿದೆ. ಸಂಜೀವ್, ಈ ನ್ಯೂಸ್ ಟಿವಿ, ಹೊಸಕೋಟೆ. ನೆಲಮಂಗಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸೋಲೂರು ಹೋಬಳಿಯ ಬಿಟ್ಟಸಂದ್ರ ಗ್ರಾಮದ ನಾಗರಿಕರ 25 ವರ್ಷದ ಕನಸಾಗಿದ್ದ ಗ್ರಾಮದ ಹೆಬ್ಬಾಗಿಲಿನಿಂದ ಬೆಟ್ಟದ ಭೈರವೇಶ್ವರ ದೇವಾಲಯದವರೆಗೆ ರಸ್ತೆ ಸುಸಜ್ಜಿತವಾಗಿ ನಿರ್ಮಾಣವಾಗಿದೆ ಎಂದು ಗ್ರಾಮಸ್ಥರು ಹರ್ಷ ವ್ಯಕ್ತಪಡಿಸಿ ರಸ್ತೆ ನಿರ್ಮಾಣಕ್ಕೆ ಕಾರಣಕರ್ತರಾದ ಶಾಸಕ ಎನ್ ಶ್ರೀನಿವಾಸರಿಗೆ ಧನ್ಯವಾದ ತಿಳಿಸಿದ್ದಾರೆ. ಈ ಕುರಿತು ಒಂದು ವರದಿ. ಆ ಗ್ರಾಮ ಬಿಟ್ಟಸಂದ್ರ. ಸುಮಾರು ವರ್ಷಗಳ ಕನಸು ಗ್ರಾಮದ ಮುಖ್ಯ ರಸ್ತೆ. 25 ವರ್ಷಗಳ ಬವಣೆ ನೀಗಿದ್ದಕ್ಕೆ ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸರಿಗೆ ಮೆಚ್ಚುಗೆ ಮಹಾಪುರ ವ್ಯಕ್ತವಾಗಿದೆ. ಸೋಲೂರು ಹೋಬಳಿಯ ಬಿಟ್ಟಸಂದ್ರ ಗ್ರಾಮದಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿರುವ ಬೆಟ್ಟದ ಭೈರವೇಶ್ವರ ದೇವಾಲಯದವರೆಗೆ ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್ 1 ಕೋಟಿ ಅನುದಾನದಲ್ಲಿ ಗುಣಮಟ್ಟದ ಕಾಮಗಾರಿ ನಿರ್ಮಾಣವಾಗಿದ್ದು ಗ್ರಾಮದವರ ಬಹುದಿನದ ಬೇಡಿಕೆ ಈಡೇರಿದೆ. ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಎಂಎಸ್ ಲೀಲಾ ಮಾತನಾಡಿ, ಕಳೆದ 10 ವರ್ಷಗಳಿಂದ ಮಾಜಿ ಶಾಸಕರಿಗೆ ಈ ರಸ್ತೆ ನಿರ್ಮಾಣಕ್ಕೆ ಮನವಿ ಮಾಡಿದ್ರು, ಸ್ಪಂದಿಸಿರಲಿಲ್ಲ. ಕಳೆದ 1 ವರ್ಷಗಳ ಹಿಂದೆ ನೆಲಮಂಗಲ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಎನ್ ಶ್ರೀನಿವಾಸರಿಗೆ ರಸ್ತೆ, ಸ್ತ್ರೀ ಶಕ್ತಿ ಭವನ ಹಾಗೂ ಇತರೆ ಅಭಿವೃದ್ಧಿ ಕೆಲಸದ ಬಗ್ಗೆ ತಿಳಿಸಿದ್ದೆವು. ಶಾಸಕರಾದ ಒಂದೇ ವರ್ಷದಲ್ಲಿ ಗುಣಮಟ್ಟದ ಸಿಸಿ ರಸ್ತೆ ನಿರ್ಮಾಣವಾಗಿರುವುದು ಸಂತಸವಾಗಿದೆ. ಮಹಿಳಾ ಭಕ್ತರು, ಸ್ಥಳೀಯ ಶಾಸಕರಿಗೆ ಧನ್ಯವಾದ ತಿಳಿಸುತ್ತೇವೆ ಎಂದರು. ಸುಮಾರು 24 ವರ್ಷದಿಂದ ರೋಡ್ ಇರಲಿಲ್ಲ, ತುಂಬ ಅನಾನುಕೂಲ ಆಗಿತ್ತು. ಈಗ MLA ಶ್ರೀನಿವಾಸ್ ಅವರು ಗೆದ್ದ ಮೇಲೆ ನಮ್ಮೂರಿಗೆ ಬಂದಾಗ ಅವ್ರು ಆಶ್ವಾಸನೆ ಕೊಟ್ಟಿದ್ರು. ಈ ಊರಿಗೆ ಬಿಡ್ಸಂದ್ರಕ್ಕೆ ಫಸ್ಟ್ ಬಂದ ತಕ್ಷಣ ಹೇಳಿದ್ರು, ನಿಮ್ಮ ಊರಿಗೆ ರೋಡ್ ಮಾಡಿಸ್ಕೊಡ್ತೀನಿ, ಒಂದು ಶ್ರೀಶಕ್ತಿ ಭವನ ಕಟ್ಟಿಸ್ಕೊಡ್ತೀನಿ ಅಂತ ಮಾತು ಕೊಟ್ಟಿರು. ನುಡಿದಂತೆ ನಡ್ಕೊಂಡವ್ರೆ. ಇನ್ನೂ ಅಂಥ ರಾಜಕಾರಣದವರು ಬರಬೇಕು ನಮ್ಮೂರಿಗೆ, ಇನ್ನೂ ಅನುಕೂಲಗಳು ಆಗಬೇಕು. ಇಷ್ಟು ಹೇಳಿ ನಮ್ಮ ಬಿಡ್ಸಂದ್ರ ಗ್ರಾಮ ಮಹಿಳೆಯರಿಗೂ, ಸಂಘದ ಮಹಿಳೆಯರಿಗೂ, ಬಿಡ್ಸಂದ್ರ ಗ್ರಾಮಕ್ಕೂ ವಂದನೆಗಳು. ಹಳಬ್ರು ಯಾವ ಪಂಚಾಯತಿ ಮೆಂಬರು, ಯಾವ ಅಧಿಕಾರಿಗಳು ಯಾರೇ ಬಂದರೂ ಒಂದು ರೋಡ್ ಮಾಡೋಕ್ಕಾಗಲಿಲ್ಲ. ಆ್ಯಕ್ಚುಲಿ ನಾನೇ ಪಂಚಾಯತಿ ಚೇರ್ಮನ್ ಆಗಿದೆ, ನಮ್ಮ ಕೈಲೂ ಮಾಡೋಕ್ಕಾಗಲಿಲ್ಲ. ಯಾರೋ ಒಬ್ಬರು ಈ ಥರ ಅಧಿಕಾರಿಗಳು ಬಂದು, ಸರ್ ನಿಮ್ಮೂರಲ್ಲಿ ರೋಡ್ಗಳಿಲ್ಲ ಅನ್ನೋದಕ್ಕೆ, ಆಮೇಲೆ ಈಗ MLAಗಳು ಬಂದಮೇಲೆ ನಾವು ಫಸ್ಟು ನಮ್ಮೂರು ಕಾಲಿಕ್ತಿದ್ದಂಗೆ ನಾವೇ ಫಸ್ಟ್ ಕೇಳ್ಕೊಂಡು, ನಾನು ಇವರು ಕೇಳ್ಕೊಂಡು, ಸರ್ ನೀವು ನಮ್ಮೂರಿಗೆ ಏನು ಮಾಡಿದ್ರಪ್ಪ, ಫಸ್ಟ್ ಇದಕ್ಕೊಂದು ಬೆಟ್ಟಕ್ಕೊಂದು ರೋಡ್ ಮಾಡ್ಕೊಟ್ಬಿಡಿ ಭೈರವೇಶ್ವರಂಗೆ. ಜನವರಿ 20 ರಿಪಬ್ಲಿಕ್ ಡೇ ದಿವಸ ಅದು ಜಾತ್ರೆ ಮಾಡ್ತಾರೆ. ತುಂಬ ಅನಾನುಕೂಲ ಐತೆ, ರೋಡಲ್ಲಿ ಹೋಗೋಕ್ಕಾಗಲ್ಲ ಸರ್, ನಾವುಗಳೇ ಹೋಗೋಕ್ಕಾಗಲ್ಲ. ಈ ರೋಡ್ ಮಾಡ್ಕೊಡ್ಬೇಕು, ಒಂದು ಶ್ರೀಶಕ್ತಿ ಭವನ ಕಟ್ಟಿಸ್ಕೊಡ್ಬೇಕು ನಮಗೆ ಅಂತ ಕೇಳ್ಕೊಂಡಿದ ತಕ್ಷಣ, ನೋಡಮ್ಮ ಇದೇ ಮಾರಮ್ಮನ ದೇವಸ್ಥಾನದ ಹತ್ರ ಮಾತು ಕೊಟ್ಟರು, ನಿಮ್ಮ ಕೈಲೇ ಗುದ್ಲಿ ಪೂಜೆ ಮಾಡಿಸ್ತೀನಿ, ನಮ್ಮ ಕೈಲೇ ಗುದ್ಲಿ ಪೂಜೆನೂ ಮಾಡಿಸಿದ್ರು. ಅದು ಅಂಗನವಾಡಿ ಶ್ರೀಶಕ್ತಿ ಭವನದ ಆಯಿತು, ರೋಡಿಂದ ಆಯಿತು. ಈ ಸಂದರ್ಭದಲ್ಲಿ ಯುವ ಮುಖಂಡ ವಿಜಯ್ ಕುಮಾರ್, ಗೌರಮ್ಮ, ಜಗದಾಂಬ, ರತ್ನಮ್ಮ, ರೇಖಾ, ಮಮತಾ, ಕೌಸಲ್ಯ ಸೇರಿದಂತೆ ಇನ್ನಿತರರಿದ್ದರು. ರಾಮ್ ಪ್ರಸಾದ್, ಈ ನ್ಯೂಸ್ ಟಿವಿ, ನೆಲಮಂಗಲ.
ನಗರಸಭೆಯಲ್ಲಿ ಸಮಯಕ್ಕೆ ಸರಿಯಾಗಿ ಖಾತೆಗಳನ್ನು ನೀಡುತ್ತಿಲ್ಲ. ನಗರಸಭೆಯ ಅಧಿಕಾರಿಗಳು ನಿರ್ಲಕ್ಷ್ಯ ಧೋರಣೆ ಅನುಸರಿಸುತ್ತಿದ್ದಾರೆ ಎಂದು ನಗರಸಭೆ ಸದಸ್ಯ ಕಲೀಂ ಉಲ್ಲಾ ಗೌರಿಬಿದನೂರು ನಗರಸಭೆ ಮುಂದೆ ಧರಣಿ ಸತ್ಯಾಗ್ರಹ ನಡೆಸಿದರು. ಗೌರಿಬಿದನೂರು ನಗರಸಭೆಯ ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆ ಖಂಡಿಸಿ ಧರಣಿ ಸತ್ಯಾಗ್ರಹ ನಡೆಸಿದರು. ಈ ವೇಳೆ ನಗರಸಭಾ ಸದಸ್ಯ ಕಲೀಮುಲ್ಲಾ ಮಾತನಾಡಿ, ಪ್ರತಿಯೊಂದಕ್ಕೂ ಪೌರಾಯುಕ್ತರನ್ನ ಕೇಳಬೇಕು ಎಂದು ತಿಳಿಸಿರುತ್ತಾರೆ. ಹಾಗಾದರೆ ಸದಸ್ಯರಿಗೆ ಗೌರವ ಇದೆಯೋ ಇಲ್ವೋ ಎಂಬ ಸಂದೇಹ ಮೂಡುತ್ತದೆ. ಖಾತೆಗಳನ್ನು ಸಮಯಕ್ಕೆ ಸರಿಯಾಗಿ ವಿತರಣೆ ಮಾಡದೆ ಇಲ್ಲಿನ ಅಧಿಕಾರಿಗಳು ಮೀನಮೇಷ ಎಣಿಸುತ್ತಿದ್ದಾರೆ. ಸಾರ್ವಜನಿಕರು ಖಾತೆಗೆ ಅರ್ಜಿ ಸಲ್ಲಿಸಿ ವರ್ಷಾನುಗಟ್ಟಲೆ ಕಳೆದಿದ್ರೂ ಅಧಿಕಾರಿಗಳು ಮಾತ್ರ ಜಾಣ ಕುರುಡು ನೀತಿ ಅನುಸರಿಸುತ್ತಿದ್ದಾರೆ. ನಗರಸಭೆಯ ಸಭೆ ಕರೆದು 18 ತಿಂಗಳಾಗಿದೆ. ಜಿಲ್ಲಾಧಿಕಾರಿಗೆ ಸಭೆ ನಡೆಸುವಂತೆ ಮನವಿ ಪತ್ರ ಸಲ್ಲಿಸಿದ್ರು ಇದುವರೆಗೂ ಯಾವುದೇ ಸಭೆ ನಡೆಸಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸಾರ್ವಜನಿಕ ತೊಂದರೆ ಆಗುತ್ತೆ. ನಾನು ಒಂದು ಹಿರಿಯ ಮಾಜಿ ಅಧ್ಯಕ್ಷನಾಗಿ ಸದಸ್ಯನಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ, ನಾನು ಕಮಿಷನರ್ಗೂ ಕೇಳಬೇಕಾ, ನೀವು ಕೊಡ್ಬೋದಲ್ಲ ಖಾತೆ ಅಂತ. ಇಲ್ಲ ಸರ್, ಅವ್ರಿಗೆ ಕೇಳಿದ್ರೆ ಕೊಡೋದು ಅಂತ. ಈ ರೀತಿ ಮಾಡಿ ನಾನು ಧರಣಿ ಮಾಡ್ತೀನಪ್ಪ. ಇವೆಲ್ಲ ಚೆನ್ನಾಗಿಲ್ಲ. ಇವೆಲ್ಲನೂ ನಗರಸಭೆ ತುಂಬ ಬೇರೆ ದಾರಿಯಿಂದ ಹೋಗ್ತಾ ಇದೆ. ಇಲ್ಲಿ ಸುಮಾರು ಜನರಿಗೆ ಸಮಸ್ಯೆ ತುಂಬ ಇದ್ದಾವೆ ಅಂತ ಹೇಳಿದ್ರೆ, ಆಯ್ತು ನೀವು ಮಾಡಿ ಬಂದು ಅಂತ ಹೇಳಿದ್ರು. ಅದಕ್ಕೆ ನಾನು ನಿರ್ಧಾರ ತಗೊಂಡು ಬಂದು ಕೂತ್ಕೊಂಡು ಧರಣಿಗೆ. ಪ್ರಶ್ನೆ ನಂದೊಂದು ಸಮಸ್ಯೆ ಅಲ್ಲ, 30 ಸದಸ್ಯರು ಸಮಸ್ಯೆ ಇದೆ. ಇಲ್ಲಿ ಬಂದು 65,000 ಜನಸಂಖ್ಯೆ ಇರುವಂಥ ನಗರಸಭೆ ನಮ್ಮದು. ನಿಮ್ಮ ಕೆಳಗಡೆ ಇರುವಂಥ ಅಧಿಕಾರಿಗಳು ಏನಿದು ಕಮಿಷನರ್ ಕೇಳಿ ಅಂತ ಅವ್ರೆ. ಹಾಗಾದರೆ ಕಮಿಷನರೇ ಕೇಳಿ ನಾನು ಸದಸ್ಯನಾಗಿ ಮಾಡಬೇಕಾಗುತ್ತೆ. ನಮಗೆ ನಗರಸಭೆ ಬಂದಿದೆ, ಇದು ಯಾಕೆ ಅಂತ ನಾನು ಪ್ರಶ್ನೆ ಮಾಡಿ. ನಾನು ಸದಸ್ಯನಾಗಿ ಯಾವ್ದಾರಾಗಲಿ ಫೋನ್ ನಾವು ಮಾಡ್ಬೋದು, ಮಾತಾಡ್ಬೋದು, ಕೆಲಸ ಮಾಡ್ಬೋದು ಸರ್. ನಮಗೆ ಯಾವ ಅಧಿಕಾರ ಇದೆ. ಹಾಗೆ ಆ ಅಧಿಕಾರ ಇವರೆಲ್ಲ ಕಿತ್ಕೊಂಡಿದ್ದಾರೆ. ಪೌರಾಯುಕ್ತೆ ಗೀತಾ ಮಾತನಾಡಿ, ಇನ್ನು ಮುಂದೆ ನಗರಸಭೆಯಲ್ಲಿ ಸಾರ್ವಜನಿಕರ ಅಹವಾಲುಗಳನ್ನು ಸ್ವೀಕರಿಸಿ ಸಮಯಕ್ಕೆ ಸರಿಯಾಗಿ ಬಗೆಹರಿಸುವ ಮೂಲಕ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳನ್ನು ಬಾರದಂತೆ ಎಚ್ಚರಿಕೆ ವಹಿಸಲಾಗುವುದು ಎಂದು ಭರವಸೆ ನೀಡಿದರು. ಸದಸ್ಯ ಕಲೀಮುಲ್ಲಾ ಧರಣಿ ಮುಂದುವರೆಸಿದರು. ನಂತರ ತಹಶೀಲ್ದಾರ್ ಮಹೇಶ್ ಎಸ್ ಪತ್ರಿ ಮಧ್ಯಸ್ಥಿಕೆಯಲ್ಲಿ ಧರಣಿ ಹಿಂಪಡೆದರು. ನಗರಸಭೆಯಲ್ಲಿ ಯಾವ ಕೆಲಸಗಳು ನಡೆಯುತ್ತಿಲ್ಲ. ಇಲ್ಲಿನ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಬೇಜವಾಬ್ದಾರಿತನದಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ. ಖಾತಾ ಆಂದೋಲನದ ಮೂಲಕ ಸಾರ್ವಜನಿಕರಿಗೆ ಖಾತೆಗಳನ್ನು ವಿತರಿಸಬೇಕು. ಸುಮಾರು 15 ತಿಂಗಳುಗಳಿಂದ ಕೇವಲ 2 ವಾರ ಮಾತ್ರ ಖಾತಾ ಆಂದೋಲನ ನಡೆಸಿದ್ದಾರೆ ಎಂದು ಇದೇ ವೇಳೆ ಕರ್ವೆ, ಜಿಎಲ್ ಅಶ್ವಥ್ ನಾರಾಯಣ, ಸುರೇಶ್ ಪ್ರಭು ಪೌರಾಯುಕ್ತರ ಮೇಲೆ ಕಿಡಿಕಾರಿದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ರೋಟರಿ ಸಂಸ್ಥೆ ವಿಶ್ವದಲ್ಲಿ ಹೆಚ್ಚು ಸೇವೆ ಮತ್ತು ಸೇವಾ ಮನೋಭಾವವನ್ನು ರೂಢಿಸಿಕೊಂಡಿರುವ ಸಂಸ್ಥೆಯಾಗಿ ಹೊರಹೊಮ್ಮಿದೆ ಎಂದು ರೋಟರಿ ಸಂಸ್ಥೆ ನೂತನ ಅಧ್ಯಕ್ಷ ನಾಗನಂದ್ ಕೆಂಪರಾಜ್ ಹೇಳಿದರು. ಕೋಲಾರ ನಗರದ ರೋಟರಿ ಕ್ಲಬ್ನಲ್ಲಿ ಕೋಲಾರ ಅಧ್ಯಕ್ಷ ಹಾಗೂ ಪದಾಧಿಕಾರಿಗಳ ಅಧಿಕಾರ ಸ್ವೀಕಾರ ಮತ್ತು ಆನಂದೋತ್ಸವ ಕಾರ್ಯಕ್ರಮದಲ್ಲಿ ರೋಟರಿ ಸಂಸ್ಥೆ ನೂತನ ಅಧ್ಯಕ್ಷ ಕೆಂಪರಾಜ್ ಮಾತನಾಡಿ, ವಿಶ್ವದಲ್ಲಿ ರೋಟರಿ ಸಂಸ್ಥೆಯು ಸೇವಾ ಕೇಂದ್ರಗಳನ್ನು ಹೊಂದಿರುವ ಏಕೈಕ ರೋಟರಿ ಸಂಸ್ಥೆಯಾಗಿದೆ. ಪ್ರತಿಯೊಬ್ಬರ ಜೀವನದಲ್ಲಿ ಸಾಧನೆಯನ್ನು ಮಾಡಿ ಇತರರಿಗೆ ಮಾದರಿಯಾಗುವಂತಹ ಜೀವನವನ್ನು ರೂಪಿಸಿಕೊಳ್ಳೋಣ. ಸಮಾಜದ ಸೇವೆ ದೇವರ ಸೇವೆಯಾಗಿದ್ದು ಅದು ಒಳ್ಳೆಯ ಮನಸ್ಸು ಇರುವ ಜನರ ಬಳಿ ಮಾತ್ರವೇ ಇರುತ್ತದೆ. ಸೇವೆಯನ್ನು ಜೀವನ ಪರ್ಯಂತ ಮುಂದುವರಿಸುವುದಾಗಿ ಹೇಳಿದರು. ರೋಟರಿ ಸಂಸ್ಥೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಸೇವೆ ಮಾಡಿರುವಂಥ ಹಾಗೂ ಸೇವಾ ಮನೋಭಾವನೆಯನ್ನು ಹೊಂದಿರುವಂಥ ಒಂದು ಸಂಸ್ಥೆ. ನಿಮಗೆಲ್ಲ ಗೊತ್ತಿದೆ, ಇವತ್ತು ವಿಶ್ವದಾದ್ಯಂತ ತನ್ನ ಸೇವಾ ಕೇಂದ್ರಗಳನ್ನು ಹೊಂದಿರುವಂಥ ಒಂದು ಏಕೈಕ ಸಂಸ್ಥೆ ನಮ್ಮ ರೋಟರಿ ಸಂಸ್ಥೆ. ಹುಟ್ಟಿದ ಮೇಲೆ ಸಾಯಲೇಬೇಕು, ಆದರೆ ಒಟ್ಟು ಸಾವಿನ ನಡುವಿನ ಜೀವನದಲ್ಲಿ ಏನಾದರೂ ಒಳ್ಳೆಯದು ಮಾಡೋದು ನಮ್ಮೆಲ್ಲರ ಗುರಿಯಾಗಿರಬೇಕು ಅಂತ ಒಂದು ಧ್ಯೇಯವನ್ನು ಇಟ್ಕೊಂಡು ವಿಶೇಷವಾಗಿ ನನ್ನ ಅವಧಿಯಲ್ಲಿ ಶಿಕ್ಷಣ, ಆರೋಗ್ಯ, ಪರಿಸರ ಈ ಸೇವೆಗೆ ಪ್ರಮುಖ ಪಾತ್ರವನ್ನು ಬೀರ್ತಾ ಈ ಕ್ಷೇತ್ರಗಳಿಗೆ ನಾನು ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡೋದ್ರ ಮೂಲಕ ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಸಾಧಕರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ರೋಟರಿ ಸಂಸ್ಥೆಯ ವಲಯ ರಾಜ್ಯಪಾಲ ರೋಟೇರಿಯನ್ ರಾಜ್ಕುಮಾರ್, ರಾಜೇಂದ್ರ ಮೌನಿ, ಶ್ರೀಧರ್ ಬಿಆರ್, ಲಕ್ಷ್ಮೀನಾರಾಯಣ್, ರಾಮಚಂದ್ರಪ್ಪ ಮತ್ತಿತರರಿದ್ದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಬಂಜೇತನ ನಿವಾರಣೆಗೆ ಬೇಕಾದ ಎಲ್ಲ ರೀತಿಯ ಗುಣಮಟ್ಟದ ಹಾಗೂ ಕಡಿಮೆ ದರದಲ್ಲಿ ಚಿಕಿತ್ಸೆ ಪ್ರಸ್ತುತ ಬೇಬಿ ಸೈನ್ಸ್ IVF ಕ್ಲಿನಿಕ್ನಲ್ಲಿ ದೊರೆಯುತ್ತಿದ್ದು, ಕೋಲಾರ ಜಿಲ್ಲೆಯ ಹಾಗೂ ಸುತ್ತಮುತ್ತಲಿನ ರಾಜ್ಯಗಳ ಜನತೆ ಈ ಸೌಲಭ್ಯ ಬಳಸಿಕೊಳ್ಳುವಂತೆ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಜಿಲ್ಲಾ ಅಧ್ಯಕ್ಷ ಹಾಗೂ ಮಂಜುನಾಥ ಹೆಲ್ತ್ ಕೇರ್ ಸೆಂಟರ್ನ ಡಾಕ್ಟರ್ ನಾರಾಯಣ ಸ್ವಾಮಿ ತಿಳಿಸಿದರು.
ಹಾಗೂ ಎಲ್ಲ ವರ್ಗದ ಪೇಷಂಟ್ಗಳಿಗೆ ಸಮಾನ ರೀತಿಯಲ್ಲಿ. ಕೋಲಾರ ನಗರದ ಬೇಬಿ ಸೈನ್ಸ್ IVF ಕ್ಲಿನಿಕ್ನಲ್ಲಿ ಶುಕ್ರವಾರ ನೂತನವಾಗಿ ಅಳವಡಿಸಿರುವ IVF ಕಲ್ಚರಲ್ ಲ್ಯಾಬ್ ಅನ್ನು ಉದ್ಘಾಟಿಸಿ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಜಿಲ್ಲಾಧ್ಯಕ್ಷ ಡಾಕ್ಟರ್ ನಾರಾಯಣಸ್ವಾಮಿ ಮಾತನಾಡಿ, ನೂತನವಾಗಿ ಅಳವಡಿಸಿರುವ ಲ್ಯಾಬ್ನಿಂದ ಜನತೆಗೆ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಹೆಚ್ಚಿನ ಸೌಲಭ್ಯ ಸಿಗುವಂತಾಗಲಿ ಮತ್ತು ಬಂಜೆತನ ನಿವಾರಣೆಯಾಗಿ ಹೆಚ್ಚು ಹೆಚ್ಚು ಮಹಿಳೆಯರು ಮಕ್ಕಳಿಗೆ ಜನ್ಮ ನೀಡಲಿ ಎಂದು ಶುಭ ಹಾರೈಸಿದರು. ಕೋಲಾರ ಜಿಲ್ಲೆಯಲ್ಲಿ ಬೇರೆ ಎಲ್ಲೂ ಈ ರೀತಿ ಒಂದು ಚಿಕಿತ್ಸೆ ಕೊಡುವಂಥ ಒಂದು ಘಟಕ ಇರಲಿಲ್ಲ. ಕೋಲಾರ ಒಂದೇ ಅಲ್ಲ, ಅಕ್ಕಪಕ್ಕದ ಭಾಳಷ್ಟು ಜಿಲ್ಲೆಗಳಿಂದ ಭಾಳಷ್ಟು ಜನ ಬರ್ತಾರೆ ಇಲ್ಲಿಗೆ. ಸೊ ಭಾಳಷ್ಟು ವರ್ಷಗಳಿಂದ ಇದೊಂದು ಅವಶ್ಯಕತೆ ಇತ್ತು. ಬಂಜೆತನ ನಿವಾರಣಾ ಒಂದು ಘಟಕ. ಸೊ ಈ ನಿಟ್ಟಿನಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಭಾಳಷ್ಟು ಜನರಿಗೆ ಅನುಕೂಲ ಆಗಿದೆ. ಮುಂದೆ ಇದೇ ರೀತಿ ಅನುಕೂಲ ಆಗಲಿ. ಒಂದು ಮುಖ್ಯ ಏನಂದರೆ, ಭಾಳಷ್ಟು ಜನರು ನಮಗೆ ಈ ಕಡೆ ಬರುವಂಥವ್ರು ಭಾಳಷ್ಟು ಬಡವರು ಇರ್ತಾರೆ. ಬೆಂಗಳೂರಲ್ಲಿರುವಂಥ ರೇಟ್ಸು ನಮಗೂ ಸ್ವಲ್ಪ ವ್ಯತ್ಯಾಸ ಇರಲಿ. ಒಂದು ಕಡಿಮೆ ಖರ್ಚಿನಲ್ಲಿ ಚಿಕಿತ್ಸೆ ಕೊಡುವಂಥ ಒಂದು ವ್ಯವಸ್ಥೆ ಇದ್ದರೆ ಭಾಳಷ್ಟು ಜನರಿಗೆ ಅನುಕೂಲ ಆಗುತ್ತೆ. ಈ ವೇಳೆ IVF ಕ್ಲಿನಿಕ್ನ ವೈದ್ಯಕೀಯ ನಿರ್ದೇಶಕ ಡಾಕ್ಟರ್ CS ಮಂಜುನಾಥ್, ಡಾಕ್ಟರ್ ಜ್ಯೋತಿ, ಶ್ರೀನಿವಾಸ್ ಹೆಲ್ತ್ ಕೇರ್ನ ಡಾಕ್ಟರ್ ಶಂಕರ್, ಡಾಕ್ಟರ್ ಕಾವ್ಯ, ಡಿ ಶರ್ಮಾ, ಡಾಕ್ಟರ್ ಉಮೇಶ್ ಮತ್ತಿತರರು ಉಪಸ್ಥಿತರಿದ್ದರು. ಸತೀಶ್, ನ್ಯೂಸ್ ಟಿವಿ, ಕೋಲಾರ. ಸಾರ್ವಜನಿಕರು ವಿವಿಧ ಸರ್ಕಾರಿ ಸೌಲಭ್ಯಗಳಿಗಾಗಿ ಅನೇಕ ಬಾರಿ ಕಚೇರಿಗಳಿಗೆ ಅಲೆದಾಡುವ ಪರಿಸ್ಥಿತಿ ತಪ್ಪಿಸಬೇಕೆಂಬ ಉದ್ದೇಶದಿಂದ ಜನಸ್ಪಂದನ ಹೆಸರಲ್ಲಿ ವಿಶೇಷ ಕಾರ್ಯಕ್ರಮ ನಡೆಸಲಾಗುತ್ತಿದೆ ಎಂದು ಶಾಸಕ SN ಸುಬ್ಬಾರೆಡ್ಡಿ ತಿಳಿಸಿದ್ದಾರೆ. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕಂದಾಯ ಇಲಾಖೆ ಮತ್ತು ತಾಲೂಕು ಪಂಚಾಯಿತಿ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸರ್ಕಾರದಿಂದ ವಿವಿಧ ಇಲಾಖೆಯ ಯೋಜನೆಗಳಲ್ಲಿ ಆಯ್ಕೆಯಾಗಿರುವ ಫಲಾನುಭವಿಗಳಿಗೆ ಆದೇಶ ಪತ್ರ ವಿತರಣೆ ಕಾರ್ಯಕ್ರಮದ ಉದ್ಘಾಟನೆ ಮಾಡಿ ಶಾಸಕ SN ಸುಬ್ಬಾರೆಡ್ಡಿ ಮಾತನಾಡಿ, SN ಸುಬ್ಬಾರೆಡ್ಡಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಸುಮಾರು 3 ತಿಂಗಳ ಕಾಲ ಗೊರ್ತಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪ್ರತಿಯೊಂದು ಮನೆಗೂ ತೆರಳಿ ಸಮೀಕ್ಷೆ ಮಾಡಿಸಿ ಯಾವ ಮನೆಗೆ ಸರ್ಕಾರಿ ಸೌಲಭ್ಯ ದೊರೆಯುತ್ತಿಲ್ಲ ಎಂಬ ಮಾಹಿತಿ ಸಂಗ್ರಹಿಸಿ ಏನೆಲ್ಲ ಬಡವರ ಯೋಜನೆಗಳು ತಲುಪಬೇಕು ಎಲ್ಲವನ್ನು ಇಂದು ತಲುಪಿಸುವ ಪ್ರಯತ್ನ ಜನಸ್ಪಂದನದಲ್ಲಿ ನಡೆದಿದೆ. ಬಹುಮುಖ್ಯವಾಗಿ ನಮ್ಮ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಾದ ಶಕ್ತಿ ಯೋಜನೆ, ಗೃಹ ಜ್ಯೋತಿ, ಅನ್ನಭಾಗ್ಯ, ಗೃಹಲಕ್ಷ್ಮಿ ಹಾಗೂ ಯುವ ನಿಧಿ ಯೋಜನೆ ಬಡವರಿಗೆ ನೇರವಾಗಿ ಸಿಗಬೇಕು ಎಂದರು. ಬಾಗೇಪಲ್ಲಿ ತಾಲೂಕಿನ ಅಧಿಕಾರಿ ವಿಷಯವಾಗಿ ಒಂದು ಜನಸ್ಪಂದನ ಪೂರ್ಣಪಟ್ಟದ ಸಭೆ ಮಾಡಿದರು. ಆ ಸಭೆಯಲ್ಲಿ 120ಕ್ಕೂ ಹೆಚ್ಚು ಅರ್ಜಿಗಳು ಬಂದಿದೆ. ಅತಿ ಹೆಚ್ಚು ದರಖಾಸ್ತು ಕಮಿಟಿಯಲ್ಲಾಗಿ ಖಾತೆ ಮಾಡೋದು ಸಾಗುವಳಿ ಚೀಟಿದಾಗಿರುತ್ತದೆ. ಮತ್ತು ಮನೆಗಳು ಮತ್ತು ವಿದ್ಯುತ್ ಸಂಬಂಧಪಟ್ಟಂಥ ಪೋಲ್ ಶಿಫ್ಟಿಂಗು, ಲೈನು, ಇಂಥವು, ಅಂಗನವಾಡಿ ರಿಪೇರಿ, ರಸ್ತೆಗಳ ದುರಸ್ತಿ, ಹೀಗೆ ಹಲವಾರು ಅರ್ಜಿಗಳು ಬಂದಿದೆ. ನಾವು ತಹಸೀಲ್ದಾರ್ ಅವರನ್ನೆಲ್ಲ ಪರಿಶೀಲನೆ ಮಾಡಿದ್ದೀವಿ. ಮ್ಯಾಕ್ಸಿಮಮ್ 1 ಮಂತ್ ಒಳಗಡೆ ಎಲ್ಲ ಕ್ಲಿಯರ್ ಮಾಡ್ತೀವಿ. ಆಗೋದನ್ನು ಆಗುತ್ತೆ, ಇಲ್ಲ ಅಂದರೆ ಎಂಡಾರ್ಸ್ಮೆಂಟ್ ಕೊಡುವಂಥ ಕೆಲಸ ನಾವು ಅಧಿಕಾರಿಗಳು ಮಾಡ್ತೀವಿ. ಈ ಸಂದರ್ಭದಲ್ಲಿ ಸಾರ್ವಜನಿಕರಿಂದ ವಿವಿಧ ಇಲಾಖೆಗಳಿಗೆ ಸಂಬಂಧಿಸಿದಂತೆ ಸುಮಾರು 120ಕ್ಕೂ ಹೆಚ್ಚು ಅರ್ಜಿಗಳು ಬಂದಿದ್ದು, ಕೆಲ ಸಮಸ್ಯೆಗಳಿಗೆ ಸ್ಥಳದಲ್ಲಿ ಪರಿಹಾರ ಕೊಡಿಸಿದ ಅವರು ನಂತರ ಕಂದಾಯ ಇಲಾಖೆ ವತಿಯಿಂದ ಸುಮಾರು 75ಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಮಾಶಾಸನ ಮತ್ತು ಆರೋಗ್ಯ ಇಲಾಖೆ ವತಿಯಿಂದ 75 ಆರೋಗ್ಯ ಕಾರ್ಡ್, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ಸುಮಾರು 20ಕ್ಕೂ ಹೆಚ್ಚು ಭಾಗ್ಯಲಕ್ಷ್ಮಿ ಬಾಂಡ್, ನರೇಗಾ ಕಾಮಗಾರಿಯಡಿ 30ಕ್ಕೂ ಜಾಬ್ ಕಾರ್ಡ್ಗಳು ಹಾಗೂ ಮಹಿಳಾ ಸಂಘಗಳಿಗೆ ಸಾಲದ ಚೆಕ್ಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಮನೀಷಾ ಪತ್ರಿ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ರಮೇಶ್, ಪೊಲೀಸ್ ಇನ್ಸ್ಪೆಕ್ಟರ್ ಆರ್ ಪ್ರಶಾಂತ್ ವರ್ಣಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸದಾಶಿವರೆಡ್ಡಿ, ಆಹಾರ ಇಲಾಖೆ ಪುಷ್ಪಲತಾ, ತಾಲೂಕು ಆಡಳಿತ ವೈದ್ಯಾಧಿಕಾರಿ ಸತ್ಯನಾರಾಯಣ ರೆಡ್ಡಿ, CDPO ರಾಮಚಂದ್ರ, ಅರಣ್ಯ ಇಲಾಖೆ ಚಂದ್ರಶೇಖರ್ ರೆಡ್ಡಿ ಮತ್ತಿತರರು ಹಾಜರಿದ್ದರು. ಸುಬ್ಬು, ನ್ಯೂಸ್ ಟಿವಿ, ಬಾಗೇಪಲ್ಲಿ. ಇದೀಗ ವಿರಾಮದ ನಂತರ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ,
ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದ್ಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. Hindustan Gold Company. It's your company. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಚಿಕ್ಕಬಳ್ಳಾಪುರ ಹೊರವಲಯ ನಾಗಾರ್ಜುನ ಕಾಲೇಜು PU ವಿದ್ಯಾರ್ಥಿಗಳಿಗೆ ಫ್ರೆಷರ್ಸ್ ಡೇ ಅಂಕುರ 2024 ಕಾರ್ಯಕ್ರಮವನ್ನು ಆಡಿಟೋರಿಯಂನಲ್ಲಿ ಹಮ್ಮಿಕೊಂಡಿದ್ರು. ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತನಾಡಿದ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪ್ರೊಫೆಸರ್ ಕೋಡಿರಂಗಪ್ಪ, PUC ವಿದ್ಯಾರ್ಥಿಗಳ ಮನಸ್ಸು ಹದಿಹರೆಯದ ವಯಸ್ಸು. ನಿಮ್ಮ ಮೆದುಳು ಫ್ರೀ ಆಗಿದೆ, ಚುರುಕಿನಿಂದ ಕೂಡಿದೆ. ಉಪನ್ಯಾಸಕ ಹೇಳಿದ ಉಪನ್ಯಾಸವಾಗಲಿ, ಪುಸ್ತಕಗಳು ಓದುವ ಹವ್ಯಾಸವಾಗಲಿ, ಪ್ರಬಂಧ ರಚನೆಯಾಗಲಿ, ವಿಷಯಾಧಾರಿತ ಪ್ರಾಜೆಕ್ಟ್ಗಳಾಗಲಿ ಅಚ್ಚುಕಟ್ಟಾಗಿ ಮಾಡಿ ಮುಗಿಸಲು ಹೇಳಿ ಮಾಡಿಸಿದ ಅವಧಿ ಹೆಚ್ಚು ಮಾರ್ಕ್ಸ್ ಪಡೆಯುವುದಷ್ಟೇ ಜವಾಬ್ದಾರಿಯಲ್ಲ. ಅದರ ಜೊತೆಗೆ ನಿಮ್ಮ ಬೌದ್ಧಿಕ ಗುಣಮಟ್ಟ ಹೆಚ್ಚುತ್ತಾ ಬರಬೇಕು. ಸ್ಪರ್ಧಾತ್ಮಕ ಜಗತ್ತನ್ನು ಗೆಲ್ಲುವತ್ತ ನಿಮ್ಮ ಚಿತ್ತ ಇರಲಿ ಎಂದರು. ವೇದಿಕೆಯಲ್ಲಿ NGI ನಿರ್ದೇಶಕ ಡಾಕ್ಟರ್ ಗೋಪಾಲಕೃಷ್ಣ, PU ಕಾಲೇಜು ಪ್ರಾಂಶುಪಾಲ ಮುರಳೀಧರ್ ಚೌಧರಿ, BBM ಕಾಲೇಜು ಪ್ರಾಂಶುಪಾಲೆ ಆನಂದಮ್ಮ, ವಿಜಯಪುರ ವೃತ್ತ ನಿರೀಕ್ಷಕ ಪ್ರಶಾಂತ್ ಇನ್ನಿತರರು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಫಲವತ್ತಾದ ಕೃಷಿ ಭೂಮಿಯನ್ನು ಕೈಗಾರಿಕಾ ವಲಯ ನಿರ್ಮಾಣಕ್ಕೆ ವಶಪಡಿಸಿಕೊಳ್ಳಲು ಮುಂದಾಗಿರುವ ಸರ್ಕಾರದ ಧೋರಣೆ ಖಂಡಿಸಿ ರೈತ ಸಂಘದಿಂದ ಪ್ರತಿಭಟನೆ. CVV ದತ್ತಿ ಜಯಂತಿ ಅಂಗವಾಗಿ ಕ್ರೀಡಾಕೂಟ ಆರಂಭ. 24ರಂದು ಬೃಹತ್ ರಕ್ತದಾನ ಶಿಬಿರದಲ್ಲಿ ದಾಖಲೆ ಪ್ರಮಾಣದಲ್ಲಿ ರಕ್ತ ಸಂಗ್ರಹಿಸಲು ಸಿದ್ಧತೆ. KV ನವೀನ್ ಕಿರಣ್. ಗ್ರಾಮೀಣ ಭಾಗದ ಅಭಿವೃದ್ಧಿಗೆ ಸ್ವಯಂ ಸೇವಾ ಸಂಸ್ಥೆಗಳು, ಸಂಘ ಸಂಸ್ಥೆಗಳು ಮುಂದೆ ಬಂದರೆ ಗ್ರಾಮಗಳು ಮತ್ತಷ್ಟು ವಿಕಾಸವಾಗುತ್ತವೆ. ಶಾಸಕ SN ಸುಬ್ಬಾರೆಡ್ಡಿ. ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಪ್ರದೀಪ್ ಈಶ್ವರ್ ಕಡೆಯಿಂದ ಹೆಣ್ಣು ಮಕ್ಕಳಿಗೆ ಗಿಫ್ಟ್. ಮನೆ ಮನೆಗೂ ಅರಿಶಿನ ಕುಂಕುಮ, ಸೀರೆ ವಿತರಣೆ. ಚಲನಚಿತ್ರ ನಟರು, ನಿರ್ದೇಶಕರು ಹೇಳಿದಂತೆ ನಡೆಸುವ ನಟರಷ್ಟೇ. ನಟರು ನಿಮ್ಮ ಹೀರೋಗಳಾಗಕೂಡದು. ನಟ ಅಹಿಂಸಾ ಚೇತನ್. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.